ಕರುನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮದಿನುಲ ಕಣೆ ನಮಸ್ತೆ. ಆತ್ಮೀಯ ಭಾವಿ ವಕೀಲರೇ, ಇಂದಿನ ತರಗತಿಯಲ್ಲಿ ಲೇಬರ್ ಲಾ ಒನ್ ಅಥವಾ ಕಾರ್ಮಿಕ ಕಾನೂನು ಭಾಗವನ್ನು ಸಂಬಂಧಪಟ್ಟಂತೆ ಏನು ಕಾರ್ಮಿಕ ಸಂಘಗಳ ಅಧಿನಿಯಮ 1926ಕ್ಕೆ ಸಂಬಂಧಪಟ್ಟಂತೆ ಇಂದಿನ ತರಗತಿಯಲ್ಲಿ ಆ ಕಾಯ್ದೆಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ಸ್ ಅನ್ನ ಪುನಃ ಕೇಳ್ತಾನೆ ಇರ್ತಾನೆ. ಈ ಸರಿನೂ ಕೂಡ ಕೇಳಿದ್ದಾನೆ, ಮುಂದೂ ಕೂಡ ಕೇಳ್ತಾ ಇರ್ತಾನೆ. ಆತ್ಮೀಯ ಭಾವಿ ವಕೀಲರೇ, ತುಂಬಾ ಮಹತ್ವವಾದ ಒಂದು ಕ್ವಶನ್ಸು. ಅದು ಯಾವ ಕ್ವಶನ್ಸು, ಅದಕ್ಕೆ ನಾವು ಏನು ಬರೀಬೇಕು, ಯಾವ ಟಾಪಿಕ್ ಮೇಲೆ ಕ್ವಶನ್ಸನ್ನು ರೈಸ್ ಮಾಡಿದ್ದಾನೆ ಅನ್ನೋದನ್ನು ಇಂದಿನ ತರಗತಿಯಲ್ಲಿ ಸಂಪೂರ್ಣ ತಿಳ್ಕೊಂಡು ಬರೋಣ. ಭಾವಿ ವಕೀಲರೇ, ಗಮನ ಇಟ್ಟು ಕೇಳ್ಕೊಳ್ಳಿ. ಆತ್ಮೀಯ ಭಾವಿ ವಕೀಲರೇ, ಗಮನಿಸಿ, ತುಂಬಾ ಮಹತ್ವದ ಕ್ವಶನ್ಸು. ಕ್ವಶನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಆತ್ಮೀಯ ಭಾವಿ ವಕೀಲರೇ, ಗಮನಿಸಿ ಏನು ಹೇಳ್ತಿದೆ ಕ್ವಶನ್ಸು. ಡಿಫೈನ್ ಟ್ರೇಡ್ ಯೂನಿಯನ್, ಎಕ್ಸಾಮಿನ್ ದ extent of immunities available to registered trade union from civil and criminal liabilities. ಅರ್ಥ ಮಾಡ್ಕೊಳ್ಳಿ. ಕಾರ್ಮಿಕ ಸಂಘವನ್ನು ವ್ಯಾಖ್ಯಾನಿಸಿ ನೋಂದಾಯಿತ ಕಾರ್ಮಿಕ ಸಂಘಕ್ಕೆ ಲಭ್ಯವಿರುವ ಸಿವಿಲ್ ಮತ್ತು ಕ್ರಿಮಿನಲ್ ಉನ್ಮುಕ್ತಿಗಳನ್ನು ಪರೀಕ್ಷಿಸಿ ಅಂತ ಕೇಳಿದಾನೆ. ಆತ್ಮೀಯ ಭಾವಿಕರಿಗೆ ಕ್ವಶನ್ಸ್ ಅನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಾಂಶಗಳು ಆತ್ಮೀಯ ಭಾವಿಕರಿಗೆ ಗಮನಿಸಿ. ಫಸ್ಟ್ ಒಂದು ಬಂದ್ಬಿಟ್ಟು ಪೀಠಿಕೆ, ಕಾರ್ಮಿಕ ಸಂಘದ ವ್ಯಾಖ್ಯಾನ, ನೋಂದಾಯಿತ ಕಾರ್ಮಿಕ ಸಂಘಕ್ಕೆ ಲಭ್ಯವಿರುವ ಸಿವಿಲ್ ಮತ್ತು ಕ್ರಿಮಿನಲ್ ಉನ್ಮುಕ್ತಿಗಳು, ಫೈನಲ್ ಆಗಿ ಉಪಸಂಹಾರ. ಆತ್ಮೀಯ ಭಾವಿಕರಿಗೆ ಗಮನಿಸಿ, ಕ್ವಶನ್ಸ್ ಅನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಏನು ಕೇಳಿದಾನೆ ಅವನು ಅಂದ್ರೆ, ಕಾರ್ಮಿಕ ಸಂಘವನ್ನು ವ್ಯಾಖ್ಯಾನಿಸಿ ನೋಂದಾಯಿತ ಕಾರ್ಮಿಕ ಸಂಘಕ್ಕೆ ಲಭ್ಯವಿರುವ ಸಿವಿಲ್ ಮತ್ತು ಕ್ರಿಮಿನಲ್ ಉನ್ಮುಕ್ತಿಗಳನ್ನ ಪರೀಕ್ಷಿಸಿ ಅಂತ ಕೇಳಿದಾನೆ. ಆತ್ಮೀಯ ಭಾವಿಕರಿಗೆ ಗಮನಿಸಿ, ಫಸ್ಟ್ ಒಂದು ಬಂದ್ಬಿಟ್ಟು ಪೀಠಿಕೆ. ಏನಿದೆ ಪೀಠಿಕೆಯಲ್ಲಿ ಅಂದ್ರೆ, ಕಾರ್ಮಿಕ ಪ್ರಭುತ್ವ ಆಯೋಗವು ಮಾಡಿದ ಶಿಫಾರಸಿನ ಮೇರೆಗೆ ಬ್ರಿಟಿಷ್ ಸರ್ಕಾರವು ಭಾರತ ಕಾರ್ಮಿಕ ಸಂಘಗಳ ಅಧಿನಿಯಮ 1926 ಜಾರಿಗೊಳಿಸಿತು. ಈ ಅಧಿನಿಯಮವು ಅತ್ಯಂತ ಸಣ್ಣ ಪ್ರಮಾಣದಲ್ಲಿದ್ದು 5 ಅಧ್ಯಾಯಗಳಲ್ಲಿ 33 ಕಲಂಗಳನ್ನು ಹೊಂದಿದೆ. ಈ ಅಧಿನಿಯಮವು ಸಂವಿಧಾನ ಪೂರ್ವ ಶಾಸನವಾಗಿದ್ದರೂ ಸಹ ಕಾರ್ಮಿಕ ಸಂಘಗಳ ಅಧಿನಿಯಮ 1926 ಸಂವಿಧಾನದ ಗುರಿ ಮತ್ತು ಆಶಯಗಳನ್ನು ಪೂರ್ಣಗೊಳಿಸುತ್ತದೆ. ಇದು ಉದ್ಯಮದಲ್ಲಿ ಸಾಮೂಹಿಕವಾದ ಬೇಡಿಕೆ ಮತ್ತು ಸಕ್ರಿಯ ಭಾಗವಹಿಸುವಿಕೆಯ ಹಾದಿಗೆ ತಳಪಾಯವನ್ನು ಹಾಕುತ್ತದೆ. ಆತ್ಮೀಯ ಭಾವಿ ವಕೀಲರೇ, ಅರ್ಥ ಮಾಡ್ಕೊಳ್ಳಿ, ಪೀಠಿಕೆ ತುಂಬಾ ಮಹತ್ವವಾದದ್ದು. ಪ್ರತಿ ಕ್ವಶನ್ಸಿಗೂ ಕೂಡ ಇದೇ ರೀತಿಯಾಗಿ ಬರೀಬೇಕು ನೀವು, ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಈ ಕಾಯ್ದೆ ಇದೆಯಲ್ಲ, ಏನು ಕಾರ್ಮಿಕ ಸಂಘಗಳ ಅಧಿನಿಯಮ ಕಾಯ್ದೆ ಅನ್ನೋದನ್ನ ಯಾವ ಶಿಫಾರಸಿನ ಆಯೋಗದ ಮೇಲೆ ರಚಿಸಲಾಗಿದೆ ಅಂದ್ರೆ, ಕಾರ್ಮಿಕ ಪ್ರಭುತ್ವ ಆಯೋಗ. ಅರ್ಥ ಮಾಡ್ಕೊಳ್ಳಿ, ಕಾರ್ಮಿಕ ಪ್ರಭುತ್ವ ಆಯೋಗವು ಏನು ಶಿಫಾರಸು ಮಾಡ್ತದಲ್ವಾ, ಆ ಶಿಫಾರಸಿನ ಮೇರೆಗೆ ಬ್ರಿಟಿಷ್ ಸರ್ಕಾರವು ಭಾರತ ಕಾರ್ಮಿಕ ಸಂಘಗಳ ಅಧಿನಿಯಮ 1926 ಜಾರಿಗೊಳಿಸುತ್ತದೆ. ಈ ಅಧಿನಿಯಮವು ಅತ್ಯಂತ ಸಣ್ಣ ಪ್ರಮಾಣದಲ್ಲಾಗಿದೆ. ಆತ್ಮೀಯ ಭಾವಿಕರು, ಈ ಅಧಿನಿಯಮವು ಕೇವಲ 5 ಅಧ್ಯಾಯಗಳನ್ನು ಒಳಗೊಂಡಿದ್ದು ಮತ್ತು ಕೆಲವೇ ಕಲಂಗಳನ್ನು ಅಂದ್ರೆ ಮೀನ್ಸ್ 33 ಕಲಂಗಳನ್ನು ಒಳಗೊಂಡಿದೆ. ಆತ್ಮೀಯ ಭಾವಿಕರು, ಅರ್ಥ ಆಗ್ತಿದೆ ಅಲ್ವಾ? ಈ ಅಧಿನಿಯಮವು ಸಂವಿಧಾನ ಪೂರ್ವ ಶಾಸನವಾಗಿದ್ದರು. ಈ ಅಧಿನಿಯಮವು ನಮ್ಮ ಸಂವಿಧಾನ ಜಾರಿಯಾಗೋದಕ್ಕಿಂತ ಮುಂಚೆ ಜಾರಿಯಾಗಿದ್ದರೂ ಕೂಡ ಸಂವಿಧಾನದಲ್ಲಿ ಇರುವಂತಹ ಸಂವಿಧಾನದಲ್ಲಿರುವಂತಹ ಗುರಿ ಮತ್ತು ಆಶಯಗಳನ್ನು ಪೂರ್ಣಗೊಳಿಸುತ್ತದೆ. ಇದು ಉದ್ಯಮದಲ್ಲಿ ಸಾಮೂಹಿಕವಾದ ಬೇಡಿಕೆ ಮತ್ತು ಸಕ್ರಿಯ ಭಾಗವಹಿಸುವಿಕೆಯ ಹಾದಿಗೆ ತಳಪಾಯವನ್ನು ಹಾಕ್ತದೆ. ಆತ್ಮೀಯ ಭಾವಿಕರಿಗೆ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಪೀಠಿಕೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಲ್ವಾ? ಆತ್ಮೀಯ ಭಾವಿಕರಿಗೆ ನಾನು ನೆಕ್ಸ್ಟ್ ನೋಡೋದಾದ್ರೆ, ಟ್ರೇಡ್ ಯೂನಿಯನ್, ಕಾರ್ಮಿಕ ಸಂಘ ಅಂದ್ರೆ ಏನು ಅಂತ ನೋಡ್ಕೊಂಡು ಬರೋಣ. ಟ್ರೇಡ್ ಯೂನಿಯನ್ ಬಗ್ಗೆ ಕೆಲವು ಪರಿಭಾಷೆಗಳನ್ನು ಮಾಡಲಾಗಿದೆ. ಅದರಲ್ಲಿ ಫಸ್ಟ್ ಒಂದು ನೋಡೋದಾದ್ರೆ, ಒಂದು ಕಾರ್ಮಿಕ ಸಂಘ ಅಥವಾ ಟ್ರೇಡ್ ಯೂನಿಯನ್ ಸಾಮೂಹಿಕ ಕ್ರಮದಿಂದ ಅದರ ಸದಸ್ಯರ, ಅರ್ಥ ಮಾಡ್ಕೊಳ್ಳಿ, ಒಂದು ಕಾರ್ಮಿಕ ಸಂಘ ಅನ್ನುವುದು ಅಥವಾ ಒಂದು ಟ್ರೇಡ್ ಯೂನಿಯನ್ ಅನ್ನುವುದು ಸಾಮೂಹಿಕ ಕ್ರಮದಿಂದ ಅದರ ಸದಸ್ಯರ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳನ್ನು ಪ್ರವರ್ಧಿಸಲು, ರಕ್ಷಿಸಲು ಮತ್ತು ವರ್ಧಿಸಲು ರಚಿಸಲ್ಪಟ್ಟ ನೌಕರರ ಒಂದು ಸಂಸ್ಥೆಯನ್ನು ನಾವು ಕಾರ್ಮಿಕ ಸಂಘ ಅಂತ ಕರಿತೀವಿ. ಆತ್ಮೀಯ ಭಾವಿಕಿದ್ದಾರೆ, ಅರ್ಥ ಆಗ್ತಿದೆ ಅಲ್ವಾ? ಕ್ಲಿಯರ್ ಆಗಿ ಈಸಿಯಾಗಿ ಹೇಳಿದರೆ, ಏನು ಒಂದು ಕಾರ್ಮಿಕ ಸಂಘ ಅಥವಾ ಒಂದು ಟ್ರೇಡ್ ಯೂನಿಯನ್ ಅಂತ ಕರಿತೀವಲ್ಲ, ಅದು ಸಾಮೂಹಿಕ ಕ್ರಮದಿಂದ ಅದರ ಸದಸ್ಯರ ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ರಾಜಕೀಯ ಅವರ ಹಿತಾಸಕ್ತಿಗಳನ್ನು ಪ್ರವರ್ಧಿಸಲು ಅಥವಾ ರಕ್ಷಿಸಲು ಮತ್ತು ವರ್ಧಿಸಲು ರಚಿಸಲ್ಪಟ್ಟ ಒಂದು ನೌಕರರ ಒಂದು ಸಂಸ್ಥೆಯನ್ನು ನಾವು ಕಾರ್ಮಿಕ ಸಂಘ ಅಂತ ಕರಿತೀವಿ. ಆತ್ಮೀಯ ಭಾವಿಕೆಲ್ಲರೆ, ಅದೇ ತರ ನೆಕ್ಸ್ಟ್ ಒಂದು ಟ್ರೇಡ್ ಯೂನಿಯನ್ ಎಂದರೆ ನೌಕರರ ಹಿತಾಸಕ್ತಿಗಳನ್ನು ರಕ್ಷಿಸುವ ಉದ್ದೇಶಕ್ಕಾಗಿ ರಚಿಸಲಾದ ನೌಕರರು ಒಂದು ನಿರಂತರವಾದ ಸಂಘ. ತುಂಬಾ ಈಸಿ ಇದೆ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟು. ಏನು ಒಂದು ಟ್ರೇಡ್ ಯೂನಿಯನ್ ಅಂತ ಕರಿತೀವಿ ಅಥವಾ ಒಂದು ಕಾರ್ಮಿಕ ಸಂಘ ಅಂತ ಕರಿತೀವಲ್ವಾ, ಅದು ನೌಕರರ ಹಿತಾಸಕ್ತಿಗಳನ್ನ ರಕ್ಷಿಸುವ ಉದ್ದೇಶಕ್ಕಾಗಿ ರಚಿಸಲಾದ ನೌಕರರ ಒಂದು ನಿರಂತರವಾದ ಸಂಘವನ್ನು ನಾವು ಕಾರ್ಮಿಕ ಸಂಘ ಅಂತ ಕರಿತೀವಿ ಅಥವಾ ಟ್ರೇಡ್ ಯೂನಿಯನ್ ಅಂತ ಕರಿತೀವಿ. ಆತ್ಮೀಯ ಭಾವಿಕಿಲ್ಲರೆ, ಇನ್ನು ಅದೇ ತರ ನೆಕ್ಸ್ಟ್ ನೋಡೋದಾದ್ರೆ ತುಂಬಾ ಇಂಪಾರ್ಟೆಂಟ್, ಈ ಸೆಕ್ಷನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಟ್ರೇಡ್ ಯೂನಿಯನ್ ಅಧಿನಿಯಮ ಏನು 1926 ಕಲಂ 2H ಮೇರೆಗೆ ಒಂದು ಟ್ರೇಡ್ ಯೂನಿಯನ್ ಅನ್ನ ಕೆಳಕಂಡಂತೆ ಪರಿಭಾಷಿಸಿದೆ. ಅರ್ಥ ಮಾಡ್ಕೊಳ್ಳಿ, ಏನು
ಕಾರ್ಮಿಕ ಸಂಘಗಳ ಅಧಿನಿಯಮ 1926 ಇದೆಯಲ್ಲ, ಅದು ಕಾರ್ಮಿಕ ಸಂಘ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಸೆಕ್ಷನ್ಸ್ 2HR ಅಡಿಯಲ್ಲಿ ಅದನ್ನ ಪರಿಭಾಷೆ ಮಾಡಲಾಗಿದೆ ಆತ್ಮೀಯ ಭಾವವೀಕ್ಷಕರೇ. ಹಂಗಂದ್ರೆ ಏನಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ. ತಾತ್ಕಾಲಿಕವಾಗಿ ಆಗಲಿ ಅಥವಾ ಶಾಶ್ವತವಾಗಿ ಆಗಲಿ ನೌಕರರು ಮತ್ತು ನಿಯೋಜಿತರು ಅಥವಾ ನೌಕರರು ಮತ್ತು ನೌಕರರು ಅಥವಾ ನಿಯೋಜಿತರು ಮತ್ತು ನಿಯೋಜಿತರ ನಡುವೆ ಸಂಬಂಧವನ್ನ ಕ್ರಮಬದ್ಧಗೊಳಿಸುವ ಅಥವಾ ಯಾವುದೇ ವ್ಯಾಪಾರ ಅಥವಾ ವ್ಯವಹಾರಗಳನ್ನ ಕೈಗೊಳ್ಳುವುದರ ಮೇಲೆ ನಿರ್ಬಂಧಿತ ಷರತ್ತುಗಳನ್ನು ವಿಧಿಸುವುದಕ್ಕಾಗಿರುವ ಉದ್ದೇಶಕ್ಕಾಗಿ ಪ್ರಧಾನವಾಗಿ ರಚಿಸಿದ ಯಾವುದೇ ಸಂಯೋಜನೆ ಮತ್ತು 2 ಅಥವಾ ಹೆಚ್ಚಿನ ಟ್ರೇಡ್ ಯೂನಿಯನ್ಗಳ ಯಾವುದೇ ಕೂಟವನ್ನು ಒಳಗೊಂಡಿರುತ್ತದೆ. ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಭಾವವೀಕ್ಷಕರೇ, ಏನು ತಾತ್ಕಾಲಿಕವಾಗಿ ಆಗಲಿ ಅಥವಾ ಶಾಶ್ವತವಾಗಿ ಆಗಲಿ, ಅದು ಟೆಂಪ್ರವರಿನರೇ ಆಗಿರ್ಬೋದು ಅಥವಾ ಪರ್ಮನೆಂಟರೇ ಆಗಿರ್ಬೋದು, ಯಾರ್ಯಾರ ನಡುವೆ ನೌಕರ ಮತ್ತು ನಿಯೋಜಿತರಾಗಿರ್ಬೋದು ಅಥವಾ ನೌಕರರು ಮತ್ತು ನೌಕರರಾಗಿರ್ಬೋದು ಅಥವಾ ನಿಯೋಜಿತರು ಮತ್ತು ನಿಯೋಜಿತರ ನಡುವೆ ಸಂಬಂಧವನ್ನ ಕ್ರಮಬದ್ಧಗೊಳಿಸುವ ಅಥವಾ ಯಾವುದೇ ವ್ಯಾಪಾರ ಅಥವಾ ವ್ಯವಹಾರಗಳನ್ನು ಕೈಗೊಳ್ಳುವುದರ ಮೇಲೆ ನಿರ್ಬಂಧಿತ ಷರತ್ತುಗಳನ್ನು ವಿಧಿಸಕ್ಕಾಗಿರುವ ಉದ್ದೇಶಕ್ಕಾಗಿ ಪ್ರಧಾನವಾಗಿ ರಚಿಸಿದ ಯಾವುದೇ ಸಂಯೋಜನೆ ಮತ್ತು 2 ಅಥವಾ ಹೆಚ್ಚಿನ ಟ್ರೇಡ್ ಯೂನಿಯನ್ಗಳ ಯಾವುದೇ ಕೂಟವನ್ನು ಒಳಗೊಂಡಿರುತ್ತದೆ. ಕ್ಲಿಯರ್ ಆಗಿ ಅರ್ಥ ಆಗ್ತಿದೆಯಲ್ಲ? ತುಂಬಾ ಈಸಿ ಇದೆ ಆತ್ಮೀಯ ಭಾವವೀಕ್ಷಕರೇ. ನೀವು ಕಾರ್ಮಿಕ ಸಂಘವನ್ನು ವ್ಯಾಖ್ಯಾನ ಮಾಡಿದ್ರೆ ಕೇಳಿದ್ರೆ ಇದನ್ನೇ ಕಂಪಲ್ಸರಿ ಬರಿಬೇಕಾಗ್ತದೆ. ನೀವು ತುಂಬಾ ಮಹತ್ವವಾದ ಆತ್ಮೀಯ ಭಾವವೀಕ್ಷಕರೇ, ತುಂಬಾ ಈಸಿಯಾಗಿ ಹೇಳಿದ್ದಾರೆ. ಯಾರ್ಯಾರ ನಡುವೆ ನೌಕರರು ಮತ್ತು ನಿಯೋಜಿತರು ಇರಬಹುದು, ನೌಕರರು ಮತ್ತು ನೌಕರರು ಇರಬಹುದು ಅಥವಾ ನಿಯೋಜಿತರು ಮತ್ತು ನಿಯೋಜಿತರು ಇರಬಹುದು. ಇವರು ತಾತ್ಕಾಲಿಕವಾಗಿ ಮತ್ತು ಶಾಶ್ವತವಾಗಿ ಆಗಲಿ ಒಂದು ಸಂಬಂಧವನ್ನ ಕ್ರಮಬದ್ಧಗೊಳಿಸೋದಕ್ಕೋಸ್ಕರ ಯಾವುದೇ ವ್ಯಾಪಾರ ಇರಬಹುದು ಅಥವಾ ವ್ಯವಹಾರಗಳನ್ನಿರಬಹುದು ಕೈಗೊಳ್ಳುವುದರ ಮೇಲೆ ನಿರ್ಬಂಧಿತ ಷರತ್ತುಗಳನ್ನ ವಿಧಿಸೋದಕ್ಕಾಗಿರುವ ಉದ್ದೇಶಕ್ಕಾಗಿ ಪ್ರಧಾನವಾಗಿ ರಚಿಸಿದ ಯಾವುದೇ ಸಂಯೋಜನೆ ಮತ್ತು 2 ಅಥವಾ ಹೆಚ್ಚಿನ ಟ್ರೇಡ್ ಯೂನಿಯನ್ಗಳ ಯಾವುದೇ ಕೂಟವನ್ನು ಒಳಗೊಂಡಿರುತ್ತದೆ. ಅದಕ್ಕೆ ನಾವು ಟ್ರೇಡ್ ಯೂನಿಯನ್ ಅಂತ ಕರಿತೀವಿ ಅಥವಾ ಕಾರ್ಮಿಕ ಸಂಘ ಅಂತ ಕರಿತೀವಿ ಆತ್ಮೀಯ ಭಾವವೀಕ್ಷಕರೇ. ನೆಕ್ಸ್ಟ್ ನೋಡೋಣ. ಈ ಪರಿಭಾಷೆಯು 3 ವಿವಿಧ ಬಗೆಯ ಸಂಬಂಧಗಳನ್ನ ಕುರಿತು ಹೇಳುತ್ತದೆ. ನೌಕರರು ಮತ್ತು ನೌಕರರು. ಅರ್ಥ ಮಾಡ್ಕೊಳ್ಳಿ. ಈ ಕ್ವಶನ್ಸ್ ಅಲ್ಲೇ ಏನೀಗ ಡಿಫೈನ್ ಮಾಡಿದೀವಲ್ವಾ ಕಾರ್ಮಿಕ ಸಂಘ ಅಂದ್ರೆ ಅಂತ ಹೇಳ್ಬಿಟ್ಟು, ಅದನ್ನೇ ಇವರು ಯಾರ್ಯಾರ ನಡುವೆ ಸಂಬಂಧಗಳನ್ನ ಒಳಗೊಳ್ಳುತ್ತಂತ ಕೊಟ್ಟಿದ್ದಾರೆ. ಫಸ್ಟ್ ಒಂದು ಬಂದ್ಬಿಟ್ಟು ನೌಕರರು ಮತ್ತು ನೌಕರರ ನಡುವೆ ಇರಬಹುದು, ನೌಕರರು ಮತ್ತು ನಿಯೋಜಿತರ ನಡುವೆ ಇರಬಹುದು, ಮತ್ತು ನಿಯೋಜಿತರು ಮತ್ತು ನಿಯೋಜಿತರ ನಡುವೆ ಇರುವಂತಹ ಸಂಬಂಧಗಳ ಬಗ್ಗೆ ಕುರಿತು ಈ ಸೆಕ್ಷನ್ಸ್ ವ್ಯಾಖ್ಯಾನವನ್ನು ಮಾಡ್ತದೆ ಆತ್ಮೀಯ ಭಾವವೀಕ್ಷಕರೇ. ಆತ್ಮೀಯ ಭಾವವೀಕ್ಷಕರೇ, ಏನು ನೋಂದಾಯಿತ ಟ್ರೇಡ್ ಯೂನಿಯನ್ ವಿಶೇಷವಾದ ಹಕ್ಕುಗಳು ಮತ್ತು ವಿನಾಯಿತಿಗಳು ತುಂಬಾ ಇಂಪಾರ್ಟೆಂಟು. ಏನು ಭಾರತ ಟ್ರೇಡ್ ಯೂನಿಯನ್ ಅಧಿನಿಯಮ, ಭಾರತ ಕಾರ್ಮಿಕ ಸಂಘಗಳ ಅಧಿನಿಯಮ 1926ಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ 17ರಿಂದ 19ರವರೆಗಿನ ಅಪರಾಧಿಕ ಮತ್ತು ಸಿವಿಲ್ ಮತ್ತು ಕರಾರುಗಳ ಹೊಣೆಗಾರಿಕೆಯ ಸಂಬಂಧದಲ್ಲಿ ಒಂದು ನೋಂದಾಯಿತ ಟ್ರೇಡ್ ಯೂನಿಯನ್ನ ವಿಶೇಷ ಹಕ್ಕುಗಳನ್ನು ಉಪಬಂಧಿಸುತ್ತದೆ. ಅವುಗಳನ್ನ ಕುರಿತು ಈ ಕೆಳಕಂಡಂತೆ ಹೇಳಬಹುದು ಆತ್ಮೀಯ ಭಾವವೀಕ್ಷಕರೇ. ಗಮನಿಸಿ, ಏನು ಭಾರತದ ಕಾರ್ಮಿಕ ಸಂಘಗಳ ಅಧಿನಿಯಮ ಅಥವಾ ಟ್ರೇಡ್ ಯೂನಿಯನ್ ಅಧಿನಿಯಮ 1926 ಇದ್ದೀರಾ, 20ಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ 17ರಿಂದ 19 ಸಂಬಂಧಪಟ್ಟಂತೆ ಅಪರಾಧಿಕ ಇರಬಹುದು, ಸಿವಿಲ್ ಇರಬಹುದು ಮತ್ತು ಕರಾರುಗಳ ಹೊಣೆಗಾರಿಕೆ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿನಾಯಿತಿಗಳನ್ನು ನೀಡಲಾಗಿದೆ ಆತ್ಮೀಯ ಭಾವವೀಕ್ಷಕರೇ. ನಿಮಗೆ ಕ್ವಶನ್ ಅಲ್ಲಿ ಕೇಳಿರೋದು ಅಪರಾಧಿಕ ವಿನಾಯಿತಿಗಳು ಮತ್ತು ಸಿವಿಲ್ ವಿನಾಯಿತಿಗಳನ್ನು ಕೇಳಿದ್ದೇನೆ ಆತ್ಮೀಯ ಭಾವವೀಕ್ಷಕರೇ. ಗಮನಿಸಿ, ಫಸ್ಟ್ ಒನ್ ಬಂದ್ಬಿಟ್ಟು ಅಪರಾಧಿಕ ಹೊಣೆಗಾರಿಕೆಯಿಂದ ವಿನಾಯಿತಿ. ಏನು ಟ್ರೇಡ್ ಯೂನಿಯನ್ ಅಧಿನಿಯಮ ಕಲಂ 17 ಅಪರಾಧಿಕ ಪಿತೂರಿಗಾಗಿ ಹೊಣೆಗಾರಿಕೆಯಿಂದ ವಿನಾಯಿತಿಯನ್ನ ಉಪಬಂಧಿಸುತ್ತದೆ. ಯಾವುದಕ್ಕಾಗಿ ಹೇಳಿ? ಏನು ಟ್ರೇಡ್ ಯೂನಿಯನ್ ಅಥವಾ ಕಾರ್ಮಿಕ ಸಂಘಗಳ ಅಧಿನಿಯಮ 1926ರ ಸೆಕ್ಷನ್ಸ್ ಅಥವಾ ಕಲಂ 17 ಇದು ಅಪರಾಧಿಕ ಪಿತೂರಿಗಾಗಿ ಹೊಣೆಗಾರಿಕೆಯಿಂದ ವಿನಾಯಿತಿಯನ್ನ ಉಪಬಂಧಿಸುತ್ತದೆ. ಇದು ಒಂದು ನೋಂದಾಯಿತ ಟ್ರೇಡ್ ಯೂನಿಯನ್ನ ಯಾವನೇ ಪದಾಧಿಕಾರಿ ಅಥವಾ ಸದಸ್ಯನು ಒಂದು ಅಪರಾಧವನ್ನ ಮಾಡುವುದಕ್ಕಾಗಿ ಉಂಟಾದ ಒಂದು ಒಪ್ಪಂದವಾಗಿದ್ದು ಹೊರತು ಕಲಂ 15ರಲ್ಲಿ ನಿರ್ದಿಷ್ಟಪಡಿಸಿದಂತೆ ಟ್ರೇಡ್ ಯೂನಿಯನ್ ಯಾವುದೇ ಅಂತಹ ಗುರಿಗಳು ಮುಂದುವರೆದ ಉದ್ದೇಶಕ್ಕಾಗಿ ಸದಸ್ಯರ ನಡುವೆ ಉಂಟಾದ ಯಾವುದೇ ಒಪ್ಪಂದದ ಸಂಬಂಧದಲ್ಲಿ ಭಾರತ ದಂಡ ಸಂಹಿತೆಯ ಕಲಂ 126B ಅಡಿ ದಂಡನೆಗಾಗಿ ಬದ್ಧರಾಗಿರತಕ್ಕದ್ದಲ್ಲ. ಈ ಉಪಬಂಧದ ಉದ್ದೇಶವು ನಿಯೋಜಿತರ ರಾಜಕೀಯ ಮತ್ತು ಆರ್ಥಿಕ ವಶೀಲಿಯಿಂದ ಟ್ರೇಡ್ ಹಕ್ಕುಗಳನ್ನ ಮತ್ತು ಅದರ ಪದಾಧಿಕಾರಿಗಳು ಮತ್ತು ಅದರ ಸದಸ್ಯರ ಹಕ್ಕುಗಳನ್ನ ರಕ್ಷಣೆ ಮಾಡುವುದಕ್ಕಾಗಿದೆ. ಏನೇ ಆದರೂ ಇಲ್ಲಿ ಗಮನಿಸತಕ್ಕ ಅಂಶವೆಂದರೆ ಈ ವಿನಾಯಿತಿ ಟ್ರೇಡ್ ಯೂನಿಯನ್ ಮತ್ತು ಅದರ ಪದಾಧಿಕಾರಿಗಳ ಮತ್ತು ಸದಸ್ಯರ ಒಂದು ಸಂಪೂರ್ಣವಾದ ಹಕ್ಕಾಗಿರುವುದಿಲ್ಲ. ಆತ್ಮೀಯ ಭಾವವೀಕ್ಷಕರೇ, ಗಮನಿಸಿ, ಏನಿದು ಕಾರ್ಮಿಕ ಸಂಘಗಳ ಅಧಿನಿಯಮ 17 ಅಥವಾ ಕಾರ್ಮಿಕ ಸಂಘಗಳ ಅಧಿನಿಯಮ 1926ರ ಕಲಂ 17 ಇದು ಏನ್ ಹೇಳ್ತದೆ ಅಂದ್ರೆ, ಒಂದು ನೋಂದಾಯಿತ ಟ್ರೇಡ್ ಯೂನಿಯನ್ ಇದೆಯಲ್ಲ, ಅದು ಯಾವನೇ ಪದಾಧಿಕಾರಿಯನ್ನ ಅಥವಾ ಅದರಲ್ಲಿರೋ ಸದಸ್ಯರನ್ನ ಒಂದು ಒಪ್ಪಂದ ಅಥವಾ ಒಂದು ಅಪರಾಧವನ್ನ ಮಾಡ್ಲಿಕ್ಕೆ ಏನಾಗಿರ್ಬೋದು ಅರ್ಥ ಮಾಡ್ಕೊಳ್ಳಿ. ಒಂದು ಟ್ರೇಡ್ ಯೂನಿಯನ್ ನಲ್ಲಿರುವಂತಹ ಪದಾಧಿಕಾರಿ ಇರಬಹುದು ಅಥವಾ ಅದರಲ್ಲಿರುವ ಸದಸ್ಯನಿರಬಹುದು, ಯಾವುದೇ ಒಂದು ಒಪ್ಪಂದವನ್ನ ಅಥವಾ ಅಪರಾಧವನ್ನ ಮಾಡುವುದಕ್ಕಾಗಿ ಉಂಟಾದ ಒಂದು ಒಪ್ಪಂದವಾಗಿದ್ದ ಹೊರತು ಕಲಂ 15ರಲ್ಲಿ ನಿರ್ದಿಷ್ಟಪಡಿಸಿದಂತೆ ಟ್ರೇಡ್ ಯೂನಿಯನ್ನ ಯಾವುದೇ ಅಂತ ಗುರಿಗಳು ಮುಂದುವರಿದು
ಉದ್ದೇಶಕ್ಕಾಗಿ ಸದಸ್ಯರ ನಡುವೆ ಇರಬಹುದು ಉಂಟಾದ ಯಾವುದೇ ಒಪ್ಪಂದ ಸಂಬಂಧದಲ್ಲಿ ಭಾರತ ದಂಡ ಸಮಿತಿ ಏನು IPC ಅಂತ ಕರಿತೀರಲ್ವಾ, IPC ಅಡಿಯಲ್ಲಿ ಸೆಕ್ಷನ್ಸ್ 120B ಅಡಿಯಲ್ಲಿ ದಂಡನೆಗಾಗಿ ಬದ್ಧರಾಗಿರ್ತಕ್ಕದ್ದಲ್ಲ ಅಂತ ಹೇಳ್ತದೆ. ಆತ್ಮೀಯ ಭಾವಿಕರು ಗಮನಿಸಿ, ಈ ಉಪಬಂಧವು ಉದ್ದೇಶವು ನಿಯೋಜಿತರಿರಬಹುದು, ರಾಜಕೀಯರಿರಬಹುದು ಮತ್ತು ಆರ್ಥಿಕ ವಸೂಲಿಯಿಂದ ಟ್ರೇಡ್ ಯೂನಿಯನ್ ಹಕ್ಕುಗಳನ್ನು ಮತ್ತು ಅದರ ಪದಾಧಿಕಾರಿಗಳು ಮತ್ತು ಅದರ ಸದಸ್ಯರ ಹಕ್ಕುಗಳನ್ನು ರಕ್ಷಣೆ ಮಾಡುವುದಕ್ಕಾಗಿದೆ. ಅರ್ಥ ಮಾಡ್ಕೊಳ್ಳಿ, ಈ ಉಪಬಂಧ ಉದ್ದೇಶವು ಏನು ಈ ಉಪಬಂಧ ಇದೆಯಲ್ಲ, ಸೆಕ್ಷನ್ಸ್ 17 ಇದೆಯಲ್ಲ, ಇದೇನು ಅದಕ್ಕಿದೆಯಪ್ಪ ಅಂದರೆ ರಾಜಕೀಯ ಇರಬಹುದು ಮತ್ತು ಆರ್ಥಿಕ ವಸೂಲಿಯಿಂದ ಟ್ರೇಡ್ ಯೂನಿಯನ್ ಹಕ್ಕುಗಳನ್ನು ಮತ್ತು ಅದರ ಪದಾಧಿಕಾರಿಗಳ ಮತ್ತು ಅದರ ಸದಸ್ಯರ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕಾಗಿದೆ. ಏನೇ ಆದರೂ ಸಹ ಇಲ್ಲಿ ಗಮನಿಸತಕ್ಕ ಅಂಶವೆಂದರೆ ಈ ವಿನಾಯಿತಿಯು ಟ್ರೇಡ್ ಯೂನಿಯನ್ನ ಮತ್ತು ಅದರ ಪದಾಧಿಕಾರಿಗಳ ಮತ್ತು ಸದಸ್ಯರ ಒಂದು ಸಂಪೂರ್ಣವಾದ ಹಕ್ಕಾಗಿರುವುದಿಲ್ಲ. ಆತ್ಮೀಯ ಭಾವಿಕರಿಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು. ಆತ್ಮೀಯ ಭಾವಿಕರು ಗಮನಿಸಿ, ಅಪರಾಧಿಕ ಹೊಣೆಗಾರಿಕೆ ವಿನಾಯಿತಿ ಸಂಬಂಧಪಟ್ಟಂತೆ ಒಂದು ಕೇಸ್ ಲಾ ಇದೆ. ಅದು ಬಂದ್ಬಿಟ್ಟು ಇಂಡಿಯನ್ ಬ್ಯಾಂಕ್ ವಿರುದ್ಧ ಇಂಡಿಯನ್ ಬ್ಯಾಂಕ್ ನೌಕರರು ಒಕ್ಕೂಟದ ಪ್ರಕರಣದಲ್ಲಿ ಏನು 1982 ALLG 126 ಮಧುರಸ. ಇದರಲ್ಲಿ ನ್ಯಾಯಾಲಯವು ಏನು ಹೇಳ್ತದೆ ಅಂದರೆ, ನಿಯೋಜಿತರ ಮಳಿಗೆ ಅಥವಾ ಕಾರ್ಖಾನೆಯಲ್ಲಿ ಸಾಮೂಹಿಕವಾಗಿ ಅಥವಾ ಕಾರ್ಮಿಕರ ಸದಸ್ಯನ ಸಂಯೋಜನೆಯಲ್ಲಿ ಮುಷ್ಕರ ಅಥವಾ ಪಿಕೆಟಿಂಗ್ ಮಾಡಿದರೆ ಸಾಮಾನ್ಯ ಕಾನೂನಿನಲ್ಲಿ ಒಂದು ಪಿತೂರಿಯಾಗುತ್ತದೆ. ಆದರೆ ಇದು ಟ್ರೇಡ್ ಯೂನಿಯನ್ನ ಅಧಿನಿಯಮದಡಿ ರಕ್ಷಿಸಲ್ಪಡುತ್ತದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಒಂದು ಕೇಸ್ ಲಾ ಕೊಟ್ಟಿದ್ದಾರೆ ಇಂಡಿಯನ್ ಬ್ಯಾಂಕ್ ವಿರುದ್ಧ ಇಂಡಿಯನ್ ಬ್ಯಾಂಕ್ ನೌಕರರ ಒಕ್ಕೂಟದ ಪ್ರಕರಣದಲ್ಲಿ. ಇದರಲ್ಲಿ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ ಅಂದರೆ, ನಿಯೋಜಿತರ ಮಳಿಗೆ ಅಥವಾ ಕಾರ್ಖಾನೆಯಲ್ಲಿ ಸಾಮೂಹಿಕವಾಗಿ ಅಥವಾ ಕಾರ್ಮಿಕರ ಸದಸ್ಯನ ಸಂಯೋಜನೆಯಲ್ಲಿ ಮುಷ್ಕರ ಅಥವಾ ಪಿಕೆಟಿಂಗ್ ಮಾಡಿದರೆ, ಅರ್ಥ ಮಾಡ್ಕೊಳ್ಳಿ, ಯಾವುದರ ನಡುವೆ ಅಂದರೆ ನಿಯೋಜಿತರ ಮಳಿಗೆ ಅಥವಾ ಕಾರ್ಖಾನೆಯಲ್ಲಿ ಸಾಮೂಹಿಕವಾಗಿರಬಹುದು ಅಥವಾ ಕಾರ್ಮಿಕರ ಸದಸ್ಯನ ಸಂಯೋಜನೆಯಲ್ಲಿ ಮುಷ್ಕರ ಅಥವಾ ಪಿಕೆಟಿಂಗ್ ಮಾಡಿದರೆ ಸಾಮಾನ್ಯ ಕಾನೂನಿನಲ್ಲಿ ಇದು ಒಂದು ಪಿತೂರಿ ಆಗ್ತದೆ. ಅರ್ಥ ಮಾಡ್ಕೊಳ್ಳಿ, ಮುಷ್ಕರ ಅಥವಾ ಪಿಕೆಟಿಂಗ್ ಅನ್ನು ಮಾಡಿದರೆ ಇದು ಸಾಮಾನ್ಯ ಕಾನೂನಿನಲ್ಲಿ ಒಂದು ಪಿತೂರಿ ಆಗ್ತದೆ. ಆದರೆ ಇದು ಟ್ರೇಡ್ ಯೂನಿಯನ್ ಅಧಿನಿಯಮದಡಿ ರಕ್ಷಿಸಲ್ಪಡುತ್ತದೆ. ಆತ್ಮೀಯ ಭಾವಿಕರಿಗೆ ಅರ್ಥ ಆಗಿದೆ ಅಲ್ವಾ? ಆಯ್ತರ ನೆಕ್ಸ್ಟ್ ಒನ್, ಸಿವಿಲ್ ಹೊಣೆಗಾರಿಕೆಯಿಂದ ವಿನಾಯಿತಿ. ಟ್ರೇಡ್ ಯೂನಿಯನ್ ಅಧಿನಿಯಮದ ಕಲಂ 18 ಟ್ರೇಡ್ ಯೂನಿಯನ್ ಒಂದು ಪಕ್ಷಕಾರನಾಗಿದ್ದು ಒಂದು ವ್ಯಾಪಾರಿ ವಿವಾದ ಉದ್ದೇಶದಲ್ಲಿ ಅಥವಾ ಮುಂದುವರಿಕೆಯಲ್ಲಿ ಮಾಡಿದ ಯಾವುದೇ ಕೃತ್ಯದ ಸಂಬಂಧದಲ್ಲಿ ಅಂತಹ ಕೃತ್ಯವು ಮತ್ತೊಬ್ಬ ವ್ಯಕ್ತಿಯು ನಿಯೋಜನೆಯು ಕರಾರನ್ನು ಮುರಿಯುವುದಕ್ಕಾಗಿ ಮತ್ತೊಬ್ಬ ವ್ಯಕ್ತಿಯ ಹಕ್ಕಿನೊಂದಿಗೆ ಅಥವಾ ಮತ್ತೊಬ್ಬ ವ್ಯಕ್ತಿಯ ಬಂಡವಾಳ ಅಥವಾ ಆತನ ಕೆಲಸವನ್ನು ಇಚ್ಛಿಸಿದಂತೆ ವಿಲೇವಾರಿ ಮಾಡುವ ಹಕ್ಕಿನೊಂದಿಗೆ ಪ್ರೇರೇಪಿಸುವ ಆಧಾರದ ಮೇಲೆ ಯಾವುದೇ ನೋಂದಾಯಿತ ಟ್ರೇಡ್ ಯೂನಿಯನ್ ಅಥವಾ ಅದರ ಯಾವನೇ ಪದಾಧಿಕಾರಿ ಅಥವಾ ಸದಸ್ಯನ ವಿರುದ್ಧ ಯಾವುದೇ ಸಿವಿಲ್ ನ್ಯಾಯಾಲಯದಲ್ಲಿ ಯಾವುದೇ ದಾವೆ ಅಥವಾ ಇತರೆ ನ್ಯಾಯಬದ್ಧ ಕಲಾಪಗಳ ಸಮರ್ಥನೀಯವಲ್ಲವೆಂದು ಉಪಬಂಧಿಸುತ್ತದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಏನು ಕಾರ್ಮಿಕ ಸಂಘಗಳ ಅಧಿನಿಯಮ 1926 ಅಥವಾ ಟ್ರೇಡ್ ಯೂನಿಯನ್ ಆಕ್ಟ್ 1926 ಅಂಡರ್ ಸೆಕ್ಷನ್ಸ್ 18 ಅಲ್ಲಿ ಏನು ಹೇಳ್ತದೆ ಅಂದರೆ, ಟ್ರೇಡ್ ಯೂನಿಯನ್ ಒಂದು ಪಕ್ಷಕಾರನಾಗಿದ್ದು, ಟ್ರೇಡ್ ಯೂನಿಯನ್ ಎಂಬುದು ಒಂದು ಪಕ್ಷಕಾರನಾಗಿದ್ದು ಇದು ಒಂದು ವ್ಯಾಪಾರಿ ಇರಬಹುದು ಅಥವಾ ವಿವಾದ ಉದ್ದೇಶದಲ್ಲಿ ಅಥವಾ ಮುಂದುವರಿಕೆಯಲ್ಲಿ ಮಾಡಿದ ಯಾವುದೇ ಕೃತ್ಯ ಸಂಬಂಧದಲ್ಲಿ ಅಂತ ಕೃತ್ಯವು ಮತ್ತೊಬ್ಬ ವ್ಯಕ್ತಿಯ ನಿಯೋಜನೆ ಕರಾರನ್ನು ಮುರಿಯುವುದಕ್ಕಾಗಿ. ಇಲ್ಲಿ ಆಗಿರುವಂತಹ ಒಂದು ಒಪ್ಪಂದ ಆಗಿರ್ಬೋದು, ಒಂದು ವಿವಾದ ಆಗಿರ್ಬೋದು, ಒಂದು ಕೃತ್ಯ ಆಗಿರ್ಬೋದು, ಅಂತಹ ಕೃತ್ಯವು ಮತ್ತೊಬ್ಬ ವ್ಯಕ್ತಿಯ ನಿಯೋಜನೆಯ ಕರಾರನ್ನು ಮುರಿಯುವುದಕ್ಕಾಗಿ ಮತ್ತೊಬ್ಬ ವ್ಯಕ್ತಿಯ ಹಕ್ಕಿನೊಂದಿಗೆ ಅಥವಾ ಮತ್ತೊಬ್ಬ ವ್ಯಕ್ತಿಯ ಬಂಡವಾಳ ಅಥವಾ ಆತನ ಕೆಲಸವನ್ನು ಇಚ್ಛಿಸಿದಂತೆ ವಿಲೇವಾರಿ ಮಾಡುವ ಹಕ್ಕಿನೊಂದಿಗೆ ಪ್ರೇರೇಪಿಸುವ ಆಧಾರದ ಮೇಲೆ ಯಾವುದೇ ನೋಂದಾಯಿತ ಟ್ರೇಡ್ ಯೂನಿಯನ್ ಅಥವಾ ಅದರ ಯಾವುದೇ ಪದಾಧಿಕಾರಿ ಅಥವಾ ಸದಸ್ಯನ ವಿರುದ್ಧ ಯಾವುದೇ ಸಿವಿಲ್ ನ್ಯಾಯಾಲಯದಲ್ಲಿ ಯಾವುದೇ ದಾವೆ ಅಥವಾ ಇತರೆ ನ್ಯಾಯಬದ್ಧ ಕಲಾಪಗಳು ಸಮರ್ಥನೀಯವಲ್ಲವೆಂದು ಉಪಬಂಧಿಸುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಭಾವಿ ವಕೀಲರೇ, ಗಮನಿಸಿ, 2-3 ಸಾರಿ ಕಾನ್ಸೆಪ್ಟ್ ಅನ್ನ ಓದಿ ಕ್ಲಿಯರ್ ಈಸಿ ವೇಲಿ ಅರ್ಥ ಆಗ್ತದೆ. ನೀನು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಹಾಕಿ. ಆತ್ಮೀಯ ಭಾವಿ ವಕೀಲರೇ, ಮುಂದುವರೆದು ಒಂದು ನೋಂದಾಯಿತ ಟ್ರೇಡ್ ಯೂನಿಯನ್ ಆದರೆ ಯಾವನೇ ಪ್ರತಿನಿಧಿಯಿಂದ ಒಂದು ವ್ಯಾಪಾರಿ ವಿವಾದ ಉದ್ದೇಶದಲ್ಲಿ ಅಥವಾ ಮುಂದುವರಿಕೆಯಲ್ಲಿ ಮಾಡಿದ ಯಾವುದೇ ಅಪಕೃತ್ಯಗಳಲ್ಲಿ ಮಾಡಿದ ಕೃತ್ಯಗಳಿಗಾಗಿ ಅಥವಾ ಹೊಣೆಗಾರಿಕೆ ಆಗಿರುವುದಿಲ್ಲ. ಆದರೆ ಈ ಸಂಬಂಧ ಅಂತಹ ವ್ಯಕ್ತಿಯು ಆತನಿಗೆ ಟ್ರೇಡ್ ಯೂನಿಯನ್ನ ಕಾರ್ಯನಿರ್ವಾಹಕನಿಂದ ನೀಡಿದ ವ್ಯಕ್ತಿ ಸೂಚನೆಗಳ ಅರಿವಿಲ್ಲದೆ ಅಥವಾ ವ್ಯತಿರಿಕ್ತವಾಗಿ ಕೃತ್ಯವನ್ನು ಎಸಗಿಲ್ಲವೆಂದು ಸಾಬೀತುಗೊಂಡಿರಬೇಕು. ಅರ್ಥ ಮಾಡ್ಕೊಳ್ಳಿ, ಅಂತಹ ಕೃತ್ಯವಿದೆಯಲ್ಲ, ಏನು ಒಪ್ಪಂದವನ್ನು ಮುರಿಯುವುದು ಅಥವಾ ಕರಾರನ್ನು ಮುರಿಯುವುದು, ಅದು ಒಂದು ನೋಂದಾಯಿತ ಟ್ರೇಡ್ ಯೂನಿಯನ್ನ ಅದರ ಯಾವುದೇ ಪ್ರತಿನಿಧಿಯಿಂದ ಒಂದು ವ್ಯಾಪಾರಿ ಇರಬಹುದು, ಒಂದು ವ್ಯಾಪಾರಿ ವಿವಾದ ಉದ್ದೇಶದಲ್ಲಿ ಅಥವಾ ಮುಂದುವರಿಕೆಯಲ್ಲಿ ಮಾಡಿದ ಯಾವುದೇ ಅಪಕೃತ್ಯಗಳಲ್ಲಿ
ಮಾಡಿದ ಕೃತ್ಯಗಳಿಗಾಗಿ ಅಥವಾ ಹೊಣೆಗಾರಿಕೆ ಆಗಿರುವುದಿಲ್ಲ. ಯಾಕೆಂದರೆ ಅದು ಈ ಸಂಬಂಧ ಅಂತ ವ್ಯಕ್ತಿಯು ಆತನಿಗೆ ಟ್ರೇಡ್ ಯೂನಿಯನ್ನ ಕಾರ್ಯನಿರ್ವಾಹಕನಿಂದ ನೀಡಿದ ವ್ಯಕ್ತ ಸೂಚನೆಗಳ ಅರಿವಿಲ್ಲದೆ ಅಥವಾ ವ್ಯತಿರಿಕ್ತವಾಗಿ ಕೃತ್ಯವನ್ನ ಎಸಗಿಲ್ಲವೆಂದು ಸಾಬೀತುಗೊಂಡಿರಬೇಕು. ಅಂತ ಸಂದರ್ಭದಲ್ಲಿ ಅವರಿಗೆ ವಿಮುಕ್ತಿ ಸಿಗ್ತದೆ ಆತ್ಮೀಯ ವಿದ್ಯಾರ್ಥಿಗಳಂತ ಹೇಳ್ಬಿಟ್ಟು, ಉನ್ಮುಕ್ತಿ ಸಿಗ್ತದೆ ಅಂತ ಸಂದರ್ಭದಲ್ಲಿ ಅಂತ ಹೇಳ್ಬಿಟ್ಟು ಅದು ಸಂಬಂಧಪಟ್ಟಂತೆ ಒಂದು ಕೇಸ್ ಲಾ ಇದೆ. ರೋಹತಾಸ್ ಇಂಡಸ್ಟ್ರೀಸ್ ಸಿಬ್ಬಂದಿ ಯೂನಿಯನ್ ವಿರುದ್ಧ ಬಿಹಾರ್ ರಾಜ್ಯ ಸರ್ಕಾರ. ಅರ್ಥ ಮಾಡ್ಕೊಳ್ಳಿ, ಪ್ರಕರಣವನ್ನು ಕ್ಲಿಯರ್ ಅರ್ಥ ಮಾಡ್ಕೊಳ್ಳೋಣ. ರೋಹತಾಸ್ ಇಂಡಸ್ಟ್ರೀಸ್ ಸಿಬ್ಬಂದಿ ಯೂನಿಯನ್ ವಿರುದ್ಧ ಬಿಹಾರ್ ರಾಜ್ಯ ಸರ್ಕಾರ. ಈ ಪ್ರಕರಣದಲ್ಲಿ ಏನು AIR 1963 ಪಾಟ್ನಾ 170ರ ಪ್ರಕರಣದಲ್ಲಿ ಒಂದು ಕಾನೂನು ಬಾಹಿರ ಮುಷ್ಕರದಲ್ಲಿ ಭಾಗವಹಿಸಿ ಅದರಿಂದಾಗಿ ಉತ್ಪಾದನೆ ಮತ್ತು ವ್ಯಾಪಾರದ ನಷ್ಟವನ್ನುಂಟು ಮಾಡಿದ ನೌಕರರ ವಿರುದ್ಧ ನಷ್ಟ ಪರಿಹಾರವನ್ನು ಬಯಸಿದ ಒಬ್ಬ ನಿಯೋಜಿತ ಹಕ್ಕುಗಳ ಬಗ್ಗೆ ಒಂದು ವಿವಾದವು ಉಂಟಾಗಿರುತ್ತದೆ. ನ್ಯಾಯಾಲಯವು ನಿಯೋಜಿತರು ನೌಕರರು ಒಂದು ಕಾನೂನು ಬಾಹಿರ ಮುಷ್ಕರದಲ್ಲಿ ಭಾಗವಹಿಸಿದರ ವಿರುದ್ಧ ನಷ್ಟ ಪರಿಹಾರಕ್ಕಾಗಿ ಸಿವಿಲ್ ಕ್ರಮವನ್ನು ಜರುಗಿಸುವುದಕ್ಕಾಗಿ ಯಾವುದೇ ಹಕ್ಕಿಗೆ ಅರ್ಹರಲ್ಲವೆಂದು ಹೇಳಿದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ಕೇಸಲ್ಲಿ ಏನಾಗ್ತದೆ ಅಂತ ಹೇಳ್ಬಿಟ್ರೆ, ಏನು ಕಾರ್ಮಿಕರು ಇರ್ತಾರಲ್ವ, ಕಾರ್ಮಿಕರು ಕಾನೂನು ಬಾಹಿರವಾಗಿ ಮುಷ್ಕರದಲ್ಲಿ ಭಾಗವಹಿಸ್ತಾರೆ, ಅದರಿಂದಾಗಿ ಉತ್ಪಾದನೆ ಮತ್ತು ವ್ಯಾಪಾರ ನಷ್ಟ ಉಂಟಾಗ್ತದೆ. ಉಂಟು ಮಾಡಿದಕ್ಕಾಗಿ ನೌಕರರ ವಿರುದ್ಧ ನಷ್ಟ ಪರಿಹಾರವನ್ನು ಬಯಸಿದಂತೆ ಯಾರು ಯಜಮಾನ ಅಥವಾ ನಿಯೋಜಿತ ಇರ್ತಾನಲ್ವಾ, ಅವನು ವಿವಾದ ಬಗ್ಗೆ ದಾವೆ ಉಂಟಾಗಿರ್ತದೆ. ಅಂತ ಸಂದರ್ಭದಲ್ಲಿ ನ್ಯಾಯಾಲಯವು ಇದಕ್ಕೆ ಏನು ಹೇಳ್ತದಪ್ಪ ಅಂದರೆ, ನಿಯೋಜಿತರು ನೌಕರರು ಒಂದು ಕಾನೂನು ಬಾಹಿರ ಮುಷ್ಕರದಲ್ಲಿ ಭಾಗವಹಿಸಿದರ ವಿರುದ್ಧ, ಅರ್ಥ ಮಾಡ್ಕೊಳ್ಳಿ, ನಿಯೋಜಿತರು ಇಂಥ ಸಂದರ್ಭದಲ್ಲಿ ಅಥವಾ ಯಜಮಾನನು ನೌಕರರು ಒಂದು ಕಾನೂನು ಬಾಹಿರ ಮುಷ್ಕರದಲ್ಲಿ ಭಾಗವಹಿಸಿದುದರ ವಿರುದ್ಧ ನಷ್ಟ ಪರಿಹಾರಕ್ಕಾಗಿ ಸಿವಿಲ್ ಕ್ರಮವನ್ನು ಜರುಗಿಸುವುದಕ್ಕಾಗಿ ಯಾವುದೇ ಹಕ್ಕಿಗೆ ಅರ್ಹರಲ್ಲವೆಂದು ಹೇಳಿದೆ. ಇಂಥ ಸಂದರ್ಭದಲ್ಲಿ ನಿಯೋಜಿತನು ಅಥವಾ ಯಜಮಾನನು ನೌಕರರ ವಿರುದ್ಧ ನಷ್ಟ ಪರಿಹಾರನ ಕೇಳಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಗೌರವಿತ ನ್ಯಾಯಾಲಯ ತೀರ್ಪನ್ನು ನೀಡಿದೆ. ಆತ್ಮೀಯ ಭಾವಿಕರೇ, ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು. ಆದ್ದರಿಂದ ಕಲಂ 18ರ ಅಡಿಯಲ್ಲಿ ಉಪಬಂಧಿಸಿದ ವಿನಾಯಿತಿಯನ್ನ ನಿಯೋಜಿತರ ವಿರುದ್ಧ ಕೇವಲ ಒಂದು ನೋಂದಾಯಿತ ಟ್ರೇಡ್ ಯೂನಿಯನ್ನ ತನ್ನ ಮತ್ತು ಅದರ ಪದಾಧಿಕಾರಿಗಳ ಮತ್ತು ಸದಸ್ಯರ ಹಕ್ಕುಗಳು ಮತ್ತು ವಿನಾಯಿತಿಗಳನ್ನು ರಕ್ಷಿಸುವುದಕ್ಕಾಗಿ ಮಾತ್ರ ಇರುತ್ತದೆ. ವ್ಯಾಪಾರಿ ವಿವಾದದಲ್ಲಿ ಉದ್ದೇಶಿಸಿದ ಅಥವಾ ಮುಂದುವರಿಕೆಯಲ್ಲಿ ಎಂಬ ಪದಗಳು ಸಿವಿಲ್ ದಾವೆಗಳಿಂದ ವಿನಾಯಿತಿ ಎಂಬುದು ಕೇವಲ ಟ್ರೇಡ್ ಯೂನಿಯನ್ನ ಹಕ್ಕುಗಳಿಗೆ ಮಾತ್ರ ಸಂಬಂಧಪಟ್ಟಿರತಕ್ಕದ್ದು, ಆದರೆ ಎಲ್ಲ ಬಗೆಯ ಸಿವಿಲ್ ದಾವೆಗಳಂತಲ್ಲ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ಕಲಂ 18 ಏನ್ ಹೇಳ್ತದೆ ಅಂದ್ರೆ, ಉಪಬಂಧಿಸಿದ ವಿನಾಯಿತಿಯನ್ನ ನಿಯೋಜಿತರ ವಿರುದ್ಧ ಕೇವಲ ಒಂದು ನೋಂದಾಯಿತ ಟ್ರೇಡ್ ಯೂನಿಯನ್ ನಿಯೋಜಿತರ ವಿರುದ್ಧ ಅಥವಾ ಯಜಮಾನ ವಿರುದ್ಧ ಕೇವಲ ನೋಂದಾಯಿತ, ಅದು ರಿಜಿಸ್ಟ್ರೇಷನ್ ಆಗಿರಬೇಕು, ನೋಂದಾಯಿತ ಟ್ರೇಡ್ ಯೂನಿಯನ್ ತನ್ನ ಮತ್ತು ಅದರ ಪದಾಧಿಕಾರಿಗಳು ಮತ್ತು ಸದಸ್ಯರ ಹಕ್ಕುಗಳ ಮತ್ತು ವಿನಾಯಿತಿಗಳನ್ನು ರಕ್ಷಿಸುವುದಕ್ಕಾಗಿ ಮಾತ್ರ ಇರುತ್ತದೆ. ವ್ಯಾಪಾರಿ ವಿವಾದದಲ್ಲಿ ಇರಬಹುದು ಅಥವಾ ಉದ್ದೇಶಿಸಿದ ಅಥವಾ ಮುಂದುವರಿಕೆಯಲ್ಲಿ ಎಂಬ ಪದಗಳ ಸಿವಿಲ್ ದಾವೆಗಳಿಂದ ವಿನಾಯಿತಿ ಎಂಬುದು ಕೇವಲ ಟ್ರೇಡ್ ಯೂನಿಯನ್ ಹಕ್ಕುಗಳಿಗೆ ಮಾತ್ರ ಸಂಬಂಧಪಟ್ಟಿರತಕ್ಕದ್ದು, ಆದರೆ ಎಲ್ಲ ಬಗೆಯ ಸಿವಿಲ್ ದಾವೆಗಳಂತಲ್ಲ ಆತ್ಮೀಯ ಭಾವಿಕರೇ. ಇನ್ನು ನೆಕ್ಸ್ಟ್ ಒಂದು ಬಂದ್ಬಿಟ್ರೆ ಉಪಸಂಹಾರ. ಸಂಬಂಧಪಟ್ಟ ಆತ್ಮೀಯ ಭಾವಿಕರು ಗಮನಿಸಿ, ಉಪಸಂಹಾರವನ್ನು ಬರ್ಕೊಳ್ಳಿ. ಈ ಮೇಲಿನ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಕಾರ್ಮಿಕ ಸಂಘಗಳ ಅಧಿನಿಯಮ 1926ರ ಸೆಕ್ಷನ್ 17ರ ಅಡಿಯಲ್ಲಿ ಅಪರಾಧಿಕ ಹೊಣೆಗಾರಿಕೆಯಿಂದ ಉನ್ಮುಕ್ತಿಯನ್ನ ನೋಡಿ ತಿಳಿಸಲಾಗಿದೆ ಅಥವಾ ಚರ್ಚಿಸಲಾಗಿದೆ. ಅದೇ ತರನೇ ಇನ್ನು ಸಿವಿಲ್ ಹೊಣೆಗಾರಿಕೆಯಿಂದ ಉನ್ಮುಕ್ತಿಯನ್ನ ಸೆಕ್ಷನ್ ಏನು ಕಾರ್ಮಿಕ ಸಂಘಗಳ ಅಧಿನಿಯಮ 1926 ಸೆಕ್ಷನ್ 18ರಲ್ಲಿ ಸಂಪೂರ್ಣವಾಗಿ ಚರ್ಚಿಸಲಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟನ್ನು ಬರೀರಿ ಆತ್ಮೀಯ ಭಾವಿಕರೇ. ನಾನು ಹೇಳುವಂಥ ಕಾನ್ಸೆಪ್ಟು ನಿಮಗೆ ಈಸಿ ವೇಲಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅರ್ಥ ಆಗಲಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಆತ್ಮೀಯ ಭಾವಿಕರೇ. ಇಂದಿನ ತರಗತಿಯಲ್ಲಿ ನಾವು ಕಾರ್ಮಿಕ ಸಂಘ ಅಂದರೆ ಏನು, ಕಾರ್ಮಿಕ ಸಂಘದ ಪೀಠಿಕೆ, ಕಾರ್ಮಿಕ ಸಂಘದ ವ್ಯಾಖ್ಯಾನ, ಕಾರ್ಮಿಕ ಸಂಘ ಸಂಬಂಧಪಟ್ಟಂತೆ ಏನು ಅಪರಾಧಿಕ ಹೊಣೆಗಾರಿಕೆಯಿಂದ ಉನ್ಮುಕ್ತಿಗಳು ಯಾವ ರೀತಿ ಇರ್ತದೆ, ಅದೇ ಥರನೇ ಸಿವಿಲ್ ಹೊಣೆಗಾರಿಕೆಯಿಂದ ಉನ್ಮುಕ್ತಿಗಳು ಯಾವ ಸಂದರ್ಭದಲ್ಲಿ ಲಭಿಸ್ತವೆ ಅನ್ನೋದನ್ನು ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇನೆ. ಆತ್ಮೀಯ ಭಾವಿಕರೇ, ಕಾಮಧೇನು ಲಾ ಅಕಾಡೆಮಿಯಲ್ಲಿ ಈಗಾಗಲೇ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ 2, 4 ಮತ್ತು 6ನೇ ಸೆಮಿಸ್ಟರ್ಗಳಿಗೆ ಈಗಾಗಲೇ ತರಗತಿಗಳು ಪ್ರಾರಂಭಗೊಂಡಿವೆ. ಹೆಚ್ಚಿನ ಮಾಹಿತಿಗಾಗಿ 7353872963 ಕರೆ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.